ನಮ್ಮ ದೇಹದಲ್ಲಿ ಒಂದು ಭಾಗ ಇದೆ. ಅದು ಇಲ್ಲದಿದ್ರೆ ಜಗತ್ತಿನಲ್ಲೇ ಅತ್ಯಂತ ದುಬಾರಿ ಆಹಾರವಾದರೂ ಅದು ನಮಗೆ ಶಕ್ತಿಯನ್ನ ನೀಡೋದಿಲ್ಲ. ಅದೇ ಹಲ್ಲು. ಆಹಾರ ಇರೋದು ಮಾತ್ರ ಸಾಕಾಗೋದಿಲ್ಲ, ಅದನ್ನ ಅಗಿಬೇಕು. ಅದೇ ರೀತಿ ಅವಕಾಶಗಳು ಇರೋದು ಮಾತ್ರ ಸಾಕಾಗೋದಿಲ್ಲ, ಅವುಗಳನ್ನ ನಿಭಾಯಿಸುವ ಶಕ್ತಿ ಇರಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಹಲ್ಲುಗಳ ವಿಶೇಷತೆ ಏನಂದ್ರೆ ಅವು ಗಟ್ಟಿಯಾದ ಆಹಾರವನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ ದೇಹಕ್ಕೆ ಉಪಯೋಗವಾಗುವಂತೆ ಮಾಡುತ್ತೆ. ಅವು ಕಷ್ಟವನ್ನ ನೋಡಿ ಹಿಂದೆ ಸರಿಯೋದಿಲ್ಲ, ಎದುರಿಗೆ ಬಂದದ್ದನ್ನ ಎದುರಿಸುತ್ತೆ. ಬಿಸ್ನೆಸ್ ನಲ್ಲೂ ಹಾಗೆ. ಮಾರ್ಕೆಟ್ ಯಾವಾಗಲೂ ಸುಲಭವಾಗಿ ಇರೋದಿಲ್ಲ, ಸ್ಪರ್ಧೆ ಇರುತ್ತೆ, ಬೆಲೆ ಯುದ್ಧ ಕೂಡ ಇರುತ್ತೆ, ಕಸ್ಟಮರ್ಗಳ ನಿರೀಕ್ಷೆಗಳು ಕೂಡ ಹೆಚ್ಚಾಗುತ್ತೆ, ಹೊಸ ಟೆಕ್ನಾಲಜಿಗಳು ಬರುತ್ತೆ, ಆರ್ಥಿಕ ಏರಿಳಿತಗಳು ಕೂಡ ಇರುತ್ತೆ. ಇವುಗಳನ್ನ ನೋಡಿ ಭಯಪಡುವ ಕಂಪನಿಗಳು ಮುಚ್ಚುತ್ತವೆ, ಕಷ್ಟವನ್ನ ಎದುರಿಸುವ ಕಂಪನಿಗಳು ಉಳಿಯುತ್ತೆ. ಇನ್ನೊಂದು ಮಹತ್ವದ ವಿಚಾರ ಏನಂದ್ರೆ ನಮ್ಮ ಎಲ್ಲಾ ಹಲ್ಲುಗಳು ಒಂದೇ ರೀತಿಯಾಗಿ ಇರೋದಿಲ್ಲ. ಕೆಲವು ಕತ್ತರಿಸಲು, ಕೆಲವು ಹರಿಯಲು, ಕೆಲವು ಅಗಿಯಲು. ಪ್ರತಿಯೊಂದು ಹಲ್ಲಿಗೂ ಒಂದು ವಿಶೇಷ ಜವಾಬ್ದಾರಿ ಇದೆ. ಬಿಸ್ನೆಸ್ ನಲ್ಲೂ ಹಾಗೆ. ಪ್ರತಿಯೊಬ್ಬ ಎಂಪ್ಲಾಯಿ ಒಂದೇ ಕೆಲಸ ಮಾಡೋದಿಲ್ಲ. ಸೇಲ್ಸ್, ಮಾರ್ಕೆಟಿಂಗ್, ಫೈನಾನ್ಸ್, ಆಪರೇಷನ್ಸ್, HR ಪ್ರತಿಯೊಬ್ಬರಿಗೂ ವಿಭಿನ್ನ ಜವಾಬ್ದಾರಿ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಯಶಸ್ಸು ಸರಿಯಾಗಿ ಜೀರ್ಣಿಸಿಕೊಳ್ಳಬಹುದು. ಇನ್ನೊಂದು ವಿಚಾರ, ಹಲ್ಲುಗಳನ್ನ ಪ್ರತಿದಿನ ಬಳಸಿದಾಗಲೇ ಅವು ಬಲವಾಗಿರುತ್ತೆ, ಬಳಸದಿದ್ದರೆ ಅವು ದುರ್ಬಲವಾಗುತ್ತೆ. ಅದೇ ರೀತಿ ಬಿಸ್ನೆಸ್ ನಲ್ಲೂ ಕೂಡ ಸವಾಲುಗಳನ್ನ ತಪ್ಪಿಸಿಕೊಳ್ಳುವ ಲೀಡರ್ ಎಂದಿಗೂ ಶಕ್ತಿಶಾಲಿ ಆಗೋದಿಲ್ಲ. ಸವಾಲುಗಳನ್ನ ಎದುರಿಸುವ ಲೀಡರ್ ಪ್ರತಿಯೊಂದು ಸಮಸ್ಯೆಯೊಂದಿಗೆ ಇನ್ನಷ್ಟು ಗಟ್ಟಿಯಾಗ್ತಾನೆ. ನೆನ್ಪಿಟ್ಕೊಳ್ಳಿ, ಗಟ್ಟಿಯಾದ ಆಹಾರವನ್ನ ಹಲ್ಲುಗಳು ಅಗೆದ ನಂತರವೇ ಅದು ದೇಹಕ್ಕೆ ಶಕ್ತಿಯಾಗುತ್ತೆ. ಅದೇ ರೀತಿ ಕಠಿಣ ಪರಿಸ್ಥಿತಿಗಳನ್ನ ನೀವು ಎದುರಿಸಿದ ನಂತರವೇ ಅವು ನಿಮ್ಮ ಯಶಸ್ಸಿಗೆ ಅಡಿಪಾಯ ಆಗುತ್ತೆ. ಹಲ್ಲುಗಳು ನಮಗೆ ಹೇಳುವ ಮಹತ್ವದ ಬಿಸ್ನೆಸ್ ಪಾಠ ಏನ್ ಗೊತ್ತಾ? ಕಷ್ಟಗಳನ್ನ ನೋಡಿ ಓಡಿ ಹೋಗಬೇಡಿ, ಅವುಗಳನ್ನ ಎದುರಿಸಿ. ಯಾಕಂದ್ರೆ ಮಾರ್ಕೆಟ್ ಎಷ್ಟು ಕಠಿಣವಾಗಿರುತ್ತೋ ಅಷ್ಟೇ ಬಲಿಷ್ಠ ಬಿಸ್ನೆಸ್ ಮನ್ ರೂಪುಗೊಳ್ತಾನೆ. ಸುಲಭವಾದ ದಿನಗಳು ಕಂಪನಿಯನ್ನ ಬೆಳೆಸೋದಿಲ್ಲ, ಕಠಿಣ ದಿನಗಳನ್ನ ಎದುರಿಸುವ ಧೈರ್ಯವೇ ಸಾಮ್ರಾಜ್ಯವನ್ನ ನಿರ್ಮಿಸುತ್ತೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.